ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಇಂದಿನ ಮುರಳಿಯ ಮುಖ್ಯ ಉದ್ದೇಶ ಏನು ಅಂದ್ರೆ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನೇ ಬದಲಿಸುವುದು. ಅಂದ್ರೆ ಕೇಳುವ ಒಬ್ಬ ಭಕ್ತನ ಸ್ಥಿತಿಯಿಂದ ಪಡೆಯುವ ಅಧಿಕಾರ ಇರುವ ಮಗುವಿನ ಸ್ಥಿತಿಗೆ ತರೋದು. ಈ ಒಂದು ಪರಿವರ್ತನೆಯ ಮಾರ್ಗವನ್ನೇ ನಾವಿಂದು ಚರ್ಚೆ ಮಾಡ್ತಾ ಇದ್ದೀವಿ. ಈ ಇಡೀ ಪಯಣ ಇದೆಯಲ್ಲ, ಇದೊಂದು ಬಹಳ ಸರಳವಾದ ಆದ್ರೆ ಅಷ್ಟೇ ಗಹನವಾದ ಪ್ರಶ್ನೆಯಿಂದ ಶುರುವಾಗುತ್ತೆ. ಅದು ಉಡುಪಿನ ಬಗ್ಗೆ. ಹೌದು, ಆ ಪ್ರಶ್ನೆ ಇದೆಯಲ್ಲ, ಅದು ಮೇಲ್ನೋಟಕ್ಕೆ ತುಂಬಾನೇ ಸಾಮಾನ್ಯ ಅಂತ ಅನ್ಸ್ಬೋದು. ಬಾಬಾ ಮಕ್ಕಳನ್ನು ಕೇಳ್ತಾರೆ, ಮಕ್ಕಳೇ, ನೀವು ಶ್ವೇತ ವಸ್ತ್ರಗಳನ್ನ ಅಂದ್ರೆ ಬಿಳಿ ಬಟ್ಟೆಗಳನ್ನ ಯಾಕೆ ಇಷ್ಟಪಡ್ತೀರಿ ಅಂತ. ಇದು ಕೇವಲ ಒಂದು ಬಣ್ಣದ ಆಯ್ಕೆಯ ಪ್ರಶ್ನೆ ಅಲ್ಲವೇ ಅಲ್ಲ. ಇದರ ಉತ್ತರದಲ್ಲಿ ಈ ಜ್ಞಾನ ಮಾರ್ಗದ ಸಂಪೂರ್ಣ ಸಾರವೇ ಅಡಗಿದೆ ಅಂತ ಹೇಳ್ಬೋದು. ಇದೊಂದು ಏನೇಳ್ತಾರೆ, ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಪುನರ್ಜನ್ಮದ ಸಂಕೇತ. ಇದು ನಿಜಕ್ಕೂ ಬಹಳ ಕುತೂಹಲಕಾರಿ. ಯಾಕೆಂದ್ರೆ ಸಾಮಾನ್ಯವಾಗಿ ಆಧ್ಯಾತ್ಮಿಕ ಚರ್ಚೆಗಳೆಲ್ಲ ದೊಡ್ಡ ದೊಡ್ಡ ತಾತ್ವಿಕ ಪ್ರಶ್ನೆಗಳಿಂದ ಶುರುವಾಗತ್ತೆ ಅಲ್ವಾ? ಆದ್ರೆ ಇಲ್ಲಿ ಒಂದು ಬಟ್ಟೆಯ ಬಣ್ಣದ ಮೂಲಕ ಒಂದು ದೊಡ್ಡ ಪರಿಕಲ್ಪನೆಯನ್ನ ಪ್ರವೇಶಿಸಲಾಗ್ತಾ ಇದೆ. ಹಾಗಾದ್ರೆ ಬಾಬಾರ ಉತ್ತರ ಏನಾಗಿತ್ತು? ಯಾಕೆ ಈ ಶ್ವೇತವಸ್ತ್ರಕ್ಕೆ ಅಷ್ಟೊಂದು ಮಹತ್ವ? ಬಾಬಾರ ಉತ್ತರ ಅದು ನಿಜಕ್ಕೂ ಅದ್ಭುತವಾಗಿದೆ. ಅವರು ಹೇಳ್ತಾರೆ, ನೀವು ಈ ಹಳೆಯ ಪ್ರಪಂಚ, ಹಳೆಯ ದೇಹ ಮತ್ತೆ ಹಳೆಯ ಸಂಸ್ಕಾರಗಳ ಪಾಲಿಗೆ ಜೀವಂತವಿದ್ದಾಗಲೇ ಸತ್ತಿದ್ದೀರಿ. ಆ ಒಂದು ಮರಣದ ಸಂಕೇತವೇ ಈ ಶ್ವೇತವಸ್ತ್ರ. ಓ ನೋಡಿ, ಲೌಕಿಕದಲ್ಲಿ ಕೂಡ ಯಾರಾದರೂ ದೇಹತ್ಯಾಗ ಮಾಡಿದ್ರೆ ಅವರ ದೇಹಕ್ಕೆ ಬಿಳಿ ಬಟ್ಟೆ ಹೊದಿಸ್ತಾರೆ. ಆದರೆ ಇಲ್ಲಿ ನಾವು ದೇಹದಲ್ಲಿದ್ದುಕೊಂಡೇ ದೇಹದ ಅಭಿಮಾನ, ವಿಕಾರಗಳು ಮತ್ತೆ ಈ ದುಃಖದ ಪ್ರಪಂಚದ ಆಕರ್ಷಣೆ ಇದೆಯಲ್ಲ, ಅದರಿಂದ ಸಾಯ್ಬೇಕು. ಈ ಸ್ಥಿತಿಯನ್ನೇ ಮರುಜೀವಿ ಸ್ಥಿತಿ ಅಂತ ಕರೆಯೋದು. ಈ ಬಿಳಿ ಬಟ್ಟೆ ಅನ್ನೋದು ಆ ಹೊಸ ಈಶ್ವರೀಯ ಜನ್ಮದ ಸಮವಸ್ತ್ರ ಇದ್ದಾಗೆ. ಸಾಧನ ಅನ್ಬಹುದು. ಅಂದ್ರೆ ಪ್ರತಿದಿನ ಆ ಬಿಳಿ ಬಟ್ಟೆ ಹಾಕೊಂಡಾಗ ನಾನು ಹಳೆಯ ವ್ಯಕ್ತಿಯಲ್ಲ, ನನ್ನದು ಹೊಸ ಜನ್ಮ ಅಂತ ತಮಗೆ ತಾವೇ ಪದೇ ಪದೇ ನೆನಪಿಸ್ಕೊಳ್ಳೋ ಒಂದು ವಿಧಾನ ಇದು. ಹೌದು ಹೌದು. ಅಂದ್ರೆ ಒಂದು ಬಾಹ್ಯ ಸಂಕೇತದ ಮೂಲಕ ಆಂತರಿಕ ಬದಲಾವಣೆಯನ್ನ ದೃಢಪಡಿಸಿಕೊಳ್ಳೋದು. ಈ ಹೊಸ ಗುರುತು ಅಥವಾ ಅಸ್ಮಿತೆಯೇ ಮುಂದಿನ ಹಂತಗಳಿಗೆ ಅಡಿಪಾಯ ಆಗತ್ತಾ? ಖಂಡಿತವಾಗಿಯೂ. ಈ ಹೊಸ ಅಸ್ಮಿತೆ ಯಾವಾಗ ಸ್ಥಿರವಾಗುತ್ತೋ ಆಗ ಮನಸ್ಸಿನ ಭಾಷೆಯೇ ಬದಲಾಗತ್ತೆ. ಹೇ ಭಗವಂತ, ದಯೆ ತೋರು ಅನ್ನೋ ದೀನತೆ, ಆ ಭಿಕ್ಷೆ ಬೇಡುವ ಮನೋಭಾವ ಇದೆಯಲ್ಲ, ಅದು ಹೋಗಿ ನನ್ನ ಬಾಬಾ, ನನ್ನ ಆಸ್ತಿ ಅನ್ನೋ ಅಧಿಕಾರದ ಭಾವನೆ ಬರುತ್ತೆ. ಭಕ್ತ ಮತ್ತು ಭಗವಂತ ಅನ್ನೋ ಸಂಬಂಧ ಮುಗಿದು ತಂದೆ ಮತ್ತು ಮಗುವಿನ ಸಂಬಂಧ ಶುರುವಾಗುತ್ತೆ. ಈ ಶ್ವೇತವಸ್ತ್ರ ಅನ್ನೋದು ಆ ಮಾಲೀಕತ್ವದ, ಆ ಅಧಿಕಾರದ ಪ್ರತೀಕ. ಈ ಬೇಡುವುದರಿಂದ ಪಡೆಯುವುದಕ್ಕೆ ಆಗುವ ಪರಿವರ್ತನೆ ಇದು ನಿಶ್ಚಯ ಅಂದ್ರೆ ಸಂಪೂರ್ಣ ನಂಬಿಕೆಯ ಮೇಲೆ ನಿಂತಿದೆ ಅಂತ ಮುರಳಿ ಹೇಳುತ್ತೆ. ಆ ನಂಬಿಕೆಯನ್ನ ವಿವರಿಸೋಕೆ ಬಾಬಾ ಒಂದು ಅದ್ಭುತವಾದ ರೂಪಕ ಬಳಸ್ತಾರೆ. ಇಡೀ ಪ್ರಪಂಚದ ಬುದ್ಧಿಗೆ ಗಾಡ್ರೇಜ್ ಬೀಗ ಬಿದ್ದಿದೆ ಅಂತ. ಏನಿದು ಗಾಡ್ರೇಜ್ ಬೀಗದ ಪರಿಕಲ್ಪನೆ? ಇದು ಇಂದಿನ ಮನುಷ್ಯರ ಬೌದ್ಧಿಕ ಸ್ಥಿತಿಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಗಾಡ್ರೇಜ್ ಬೀಗ ಅಂದ್ರೆ ಏನು? ಅತ್ಯಂತ ಸುರಕ್ಷಿತ, ಯಾರಿಂದಲೂ ಸುಲಭವಾಗಿ ತೆರೆಯೋಕಾಗದ ಬೀಗ. ಹಾಗೆಯೇ ಕಲಿಯುಗದ ಕೊನೆಯಲ್ಲಿ ಮನುಷ್ಯರ ಬುದ್ಧಿಗೆ ಅಜ್ಞಾನ ಅನ್ನೋ ಒಂದು ದಪ್ಪನೆಯ ಬೀಗ ಬಿದ್ದಿದೆ. ಸತ್ಯ ಯಾವುದು, ಅಸತ್ಯ ಯಾವುದು ಅನ್ನೋ ವಿವೇಕವೇ ಇಲ್ಲದಂತಾಗಿದೆ. ಆ ಬೀಗದ ಕೈ ಅಂದ್ರೆ ಜ್ಞಾನದ ಕೀಲಿ, ಅದು ಕೇವಲ ಒಬ್ಬ ಪರಮಾತ್ಮ ತಂದೆ ಹತ್ರ ಮಾತ್ರ ಇದೆ. ಅವರು ಸ್ವತಃ ಬಂದು ಜ್ಞಾನದ ಮೂರನೇ ನೇತ್ರವನ್ನ ತೆರೆದಾಗ ಮಾತ್ರ ಆ ಬೀಗ ತೆರೆಯುತ್ತೆ. ಆಗಲೇ ತಾನು ಯಾರು, ತನ್ನ ತಂದೆ ಯಾರು ಅನ್ನೋ ಸತ್ಯದ ಅರಿವಾಗೋದು. ಇಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಬರುತ್ತೆ. ಮುರಳಿಯು ಈ ನಿಶ್ಚಯವನ್ನ ಎಲ್ಲಕ್ಕಿಂತ ಮಿಗಿಲು ಅಂತ ಹೇಳುತ್ತೆ. ನಮಗೆ ಜ್ಞಾನ ಕೊಡ್ತಾ ಇರೋರು ಸ್ವಯಂ ಪರಮಾತ್ಮ ಅನ್ನೋ ನಿಶ್ಚಯದಲ್ಲಿ ಯಾವುದೇ ಸಂಶಯಕ್ಕೆ ಜಾಗ ಇಲ್ಲ ಅಂತ ಒತ್ತಿ ಹೇಳುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ಅಂತಹ ಅಚಲವಾದ ನಿಶ್ಚಯವನ್ನ ಬೆಳೆಸ್ಕೊಳ್ಳೋದು ಹೇಗೆ? ಅದು ಕುರುಡು ನಂಬಿಕೆಯಾಗದ ಹಾಗೆ ತಡೆಯೋದು ಹೇಗೆ? ಈ ಎರಡರ ನಡುವಿನ ವ್ಯತ್ಯಾಸವನ್ನ ಮುರಳಿ ಎಲ್ಲಾದ್ರೂ ಸ್ಪಷ್ಟಪಡಿಸ್ತಾ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ನೋಡಿ, ನಿಶ್ಚಯ ಮತ್ತು ಕುರುಡು ನಂಬಿಕೆ ಒಂದೇ ಅಲ್ಲ. ಬಾಬಾ ಕೇವಲ ನನ್ನನ್ನು ನಂಬಿ ಅಂತ ಹೇಳೋದಿಲ್ಲ. ಅವರು ಜ್ಞಾನವನ್ನ ಕೊಡ್ತಾರೆ ಮತ್ತು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಉದಾಹರಣೆಗೆ, ಕಾಮ ಮಹಾಶತ್ರು ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಆ ಜ್ಞಾನದ ಆಧಾರದ ಮೇಲೆ ಯೋಗ ಬಲದಿಂದ ಆ ವಿಕಾರದ ಮೇಲೆ ನಿಯಂತ್ರಣ ಸಾಧಿಸೋಕೆ ಪ್ರಯತ್ನ ಮಾಡಿದಾಗ ಅವನಿಗೆ ಒಂದು ವಿಶೇಷವಾದ ಶಕ್ತಿ ಮತ್ತು ಪಾವನತೆಯ ಅನುಭವ ಆಡುತ್ತೆ. ಅನುಭವದಿಂದ? ಹೌದು. ಈ ಸ್ವ ಅನುಭವ ಇದೆಯಲ್ಲ,
ಇದೇ ನಿಶ್ಚಯವನ್ನ ದೃಢಪಡಿಸೋದು. ಇಲ್ಲಿ ನಂಬಿಕೆಯು ಅನುಭವದ ಮೇಲೆ ನಿಂತಿರುತ್ತೆ, ಕೇವಲ ಕೇಳಿದ ಮಾತಿನ ಮೇಲಲ್ಲ. ಯಾವಾಗ ಅನುಭವದ ಆಧಾರ ಸಿಗುತ್ತೋ ಆಗ ಸಂಶಯಗಳು ತಾವಾಗಿಯೇ ನಿವಾರಣೆ ಆಗ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಶಯ ಬಂದ ತಕ್ಷಣ ಓಡಿ ಹೋಗ್ತಾರೆ ಅಂತ. ಅಂದ್ರೆ ಅನುಭವದ ರುಚಿ ನೋಡದವರು ಮಾತ್ರ ಸಂಶಯ ಮಾಡ್ತಾರೆ. ಅಂದ್ರೆ ನಿಶ್ಚಯ ಅನ್ನೋದು ಒಂದು ರೀತಿ ಪ್ರಯೋಗಾತ್ಮಕ ಸತ್ಯ. ಜ್ಞಾನವನ್ನ ಕೇಳಿ ಅದನ್ನ ಜೀವನದಲ್ಲಿ ಪ್ರಯೋಗ ಮಾಡಿ ಅದರ ಫಲಿತಾಂಶವನ್ನ ಅನುಭವಿಸಿ ಆ ಮೂಲಕ ನಂಬಿಕೆಯನ್ನ ಗಟ್ಟಿಗೊಳಿಸಿಕೊಳ್ಳೋದು. ಈ ನಿಶ್ಚಯದ ಅಡಿಪಾಯದ ಮೇಲೆ ಮುರಳಿ ಕೆಲವು ಬಹಳ ಸಂಕೀರ್ಣವಾದ, ಗುಪ್ತ ಅಂತ ಕರೆಯಲ್ಪಡುವ ಜ್ಞಾನವನ್ನ ಪರಿಚಯಿಸುತ್ತೆ. ಅದರಲ್ಲಿ ಮೂವರು ತಂದೆಯರ ರಹಸ್ಯ ಕೂಡ ಒಂದು. ಇದು ಕೇಳುಗರಿಗೆ ಸ್ವಲ್ಪ ಗೊಂದಲ ಉಂಟು ಮಾಡಬಹುದು. ದಯವಿಟ್ಟು ಈ ಪರಿಕಲ್ಪನೆಯನ್ನ ವಿವರಿಸ್ತೀರಾ? ಹೌದು, ಇದು ಸಂಗಮಯುಗದ ಒಂದು ಬಹಳ ವಿಶಿಷ್ಟವಾದ ಜ್ಞಾನ. ನಮಗೆ ಈ ಸಮಯದಲ್ಲಿ 3 ತಂದೆಯರು ಇದ್ದಾರೆ ಅಂತ ಹೇಳಲಾಗುತ್ತೆ. ಮೊದಲನೇದಾಗಿ ಲೌಕಿಕ ತಂದೆ, ಅಂದ್ರೆ ಈ ದೇಹವನ್ನ ಕೊಟ್ಟ ತಂದೆ. ಇವರಿಂದ ನಮಗೆ ಸೀಮಿತವಾದ ಅಲ್ಪಕಾಲದ ಆಸ್ತಿ ಸಿಗುತ್ತೆ. ಸರಿ. ಒಂದು ರೀತಿ ಇಡೀ ಮನುಷ್ಯ ಸೃಷ್ಟಿಯ ತಂದೆ. ಮೂರನೆಯವರೇ ಪಾರಲೌಕಿಕ ತಂದೆ, ಅಂದ್ರೆ ನಿರಾಕಾರ ಪರಮಾತ್ಮ ಶಿವ. ಇವರು ಸರ್ವ ಆತ್ಮಗಳ ತಂದೆ. ಇವರಿಂದಲೇ ನಮಗೆ 21 ಜನ್ಮಗಳ ಸ್ವರ್ಗದ ಆಸ್ತಿ, ಅಂದ್ರೆ ಸತ್ಯಯುಗದ ಮಾಲೀಕತ್ವ ಸಿಗುತ್ತೆ. ಆ ಆಸ್ತಿಯು ಪ್ರಜಾಪಿತ ಬ್ರಹ್ಮರ ಮೂಲಕ ನಮಗೆ ಸಿಗುತ್ತೆ. ಇದು ಸಂಬಂಧಗಳ ಒಂದು ಹೊಸ ಚೌಕಟ್ಟನ್ನೇ ಕೊಡುತ್ತೆ. ನಾವೆಲ್ಲರೂ ಪ್ರಜಾಪಿತ ಬ್ರಹ್ಮರ ಮುಖವಂಶಾವಳಿ ಮಕ್ಕಳು, ಹಾಗಾಗಿ ನಾವೆಲ್ಲರೂ ಸಹೋದರ ಸಹೋದರಿಯರು ಅನ್ನೋ ಭಾವನೆ ದೃಢವಾಗುತ್ತೆ. ಹೌದು, ದೃಢವಾಗುತ್ತೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಾಯೋಗಿಕ ಸವಾಲೆದುರಾಗುತ್ತೆ. ಗೃಹಸ್ಥ ಜೀವನದಲ್ಲಿ, ದಾಂಪತ್ಯ ಸಂಬಂಧದಲ್ಲಿದ್ದುಕೊಂಡು ಈ ಸಹೋದರ ಸಹೋದರಿ ದೃಷ್ಟಿಯನ್ನ ಪಾಲಿಸೋದು ಹೇಗೆ? ಮುರಳಿ ಇದಕ್ಕೆ ಯುಕ್ತಿ ಅನ್ನೋ ಪದ ಬಳಸುತ್ತೆ. ಆ ಒಂದು ಪದದ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ ಅನ್ಸುತ್ತೆ. ಇದೊಂದು ಆಧ್ಯಾತ್ಮಿಕ ಹಗ್ಗದ ಮೇಲಿನ ನಡಿಗೆಯ ಥರ. ಖಂಡಿತ. ಇದೊಂದು ಅತ್ಯಂತ ಸೂಕ್ಷ್ಮವಾದ ಮತ್ತು ಯುಕ್ತಿಯಿಂದ ನಿಭಾಯಿಸಬೇಕಾದ ವಿಷಯ. ಬಾಬಾ ಎಂದಿಗೂ ಲೌಕಿಕ ಸಂಬಂಧಗಳನ್ನ ಅಗೌರವದಿಂದ ನೋಡಿ ಅಂತ ಹೇಳೋದಿಲ್ಲ. ಲೌಕಿಕ ತಂದೆಯನ್ನ ತಂದೆ ಅಂತಾನ ಕರಿಬೇಕು, ಸಂಬಂಧಗಳನ್ನ ಗೌರವದಿಂದ ನಿಭಾಯಿಸಬೇಕು. ಆದರೆ ಬುದ್ಧಿಯಲ್ಲಿ, ನಮ್ಮ ಆಂತರಿಕ ಪ್ರಜ್ಞೆಯಲ್ಲಿ ನಾವು ಆತ್ಮಿಕ ಸ್ವರೂಪದಲ್ಲಿ ಸಹೋದರ ಸಹೋದರಿಯರು ಅನ್ನೋ ಸ್ಮೃತಿ ಇರಬೇಕು. ದೃಷ್ಟಿಯಲ್ಲಿ ದೃಷ್ಟಿ ಮತ್ತು ವೃತ್ತಿ ಅಂದ್ರೆ ನೋಡೋ ದೃಷ್ಟಿಕೋನ ಮತ್ತು ಮನಸ್ಸಿನ ಸಂಕಲ್ಪಗಳು ಸಂಪೂರ್ಣ ಪವಿತ್ರವಾಗಿರಬೇಕು. ಹೊರಗಿನ ನಾಟಕವನ್ನು ನಿಭಾಯಿಸ್ತಾ ಒಳಗಿನ ಸ್ಥಿತಿಯನ್ನ ಅಚಲವಾಗಿ ಇಟ್ಕೊಳ್ಳೋದೇ ಯುಕ್ತಿ. ವಿಕಾರಿ ದೃಷ್ಟಿ ಬಂತು ಅಂದ್ರೆ ಸಾಕು, ತಂದೆ ಮತ್ತು ಆಸ್ತಿ ಎರಡೂ ಮರೆತು ಹೋಗುತ್ತೆ ಅಂತ ಬಾಬಾ ಸ್ಪಷ್ಟವಾಗಿ ಎಚ್ಚರಿಸ್ತಾರೆ. ಈ ಆಂತರಿಕ ಸ್ಥಿತಿ ಮತ್ತು ಬಾಹ್ಯ ನಡವಳಿಕೆ ನಡುವಿನ ಸಮತೋಲನದ ವಿಷಯವೇ ರಾಜಯೋಗದ ಕಲ್ಪನೆಯಲ್ಲೂ ಮುಂದುವರಿಯುತ್ತೆ ಅಂತ ಕಾಣಿಸುತ್ತೆ. ಜಗತ್ತಿನಲ್ಲಿ ಹೆಚ್ಚಿನವರು ಯೋಗ ಅಂದ್ರೆ ದೈಹಿಕ ಆಸನಗಳು, ಪ್ರಾಣಾಯಾಮ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಮುರಳಿ ಇದನ್ನ ಹಠಯೋಗ ಅಂತ ಕರೆದು ಸತ್ಯ ರಾಜಯೋಗ ಬೇರೆ ಅಂತ ಹೇಳ್ತೆ. ಹಾಗಾದ್ರೆ ಮುರಳಿಯ ಪ್ರಕಾರ ಸತ್ಯ ರಾಜಯೋಗ ಅಂದ್ರೆ ಏನು? ನಿಖರವಾಗಿ ಸತ್ಯ ರಾಜಯೋಗ ಅಂದ್ರೆ ಬುದ್ಧಿಯೋಗ. ಇಲ್ಲಿ ಶರೀರಕ್ಕೆ ಯಾವುದೇ ರೀತಿಯ ಕಷ್ಟ ಕೊಡುವ ಅವಶ್ಯಕತೆ ಇಲ್ಲ. ಇದು ಹಠ ಅಲ್ಲ, ಸಹಜವಾದ ಪ್ರೀತಿಯ ಸಂಬಂಧ. ಪತಿತ ಪಾವನನಾದ ಜ್ಞಾನಸಾಗರನಾದ ಒಬ್ಬ ಪರಮಾತ್ಮ ತಂದೆಯ ಜೊತೆ ನಮ್ಮ ಬುದ್ಧಿಯನ್ನ ಜೋಡಿಸುವುದೇ ರಾಜಯೋಗ. ಈ ಮಾನಸಿಕ ಸಂಪರ್ಕದಿಂದ ಏನಾಗತ್ತೆ ಅಂದ್ರೆ, ಯೋಗವು ಒಂದು ಅಗ್ನಿಯ ತರ ಕೆಲಸ ಮಾಡತ್ತೆ. ನಮ್ಮ ಜನ್ಮಜನ್ಮಾಂತರದ ಪಾಪಕರ್ಮಗಳು ಅಥವಾ ವಿಕರ್ಮಗಳು ಆ ಯೋಗಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗ್ತವೆ. ನಾವು ತಮೋಪ್ರಧಾನ ಸ್ಥಿತಿನಿಂದ ಸತೋಪ್ರಧಾನ ಸ್ಥಿತಿಗೆ ಪರಿವರ್ತನೆ ಆಗ್ತೀವಿ. ಇದರಲ್ಲಿ ಶಾರೀರಿಕ ಕಸರತ್ತು ಇಲ್ಲ, ಕೇವಲ ಪ್ರೀತಿಯಿಂದ ನೆನ್ಪು ಮಾಡೋದಷ್ಟೇ. ಮತ್ತು ಈ ಆಂತರಿಕ ಪರಿವರ್ತನೆಯ ಕಲ್ಪನೆ ಯುದ್ಧದ ಪರಿಕಲ್ಪನೆಗೂ ಅನ್ವಯಿಸುತ್ತೆ ಅಲ್ವಾ? ಮುರಳಿಯು ಪಾಂಡವರು ಕೌರವರ ಅಥವಾ ದೇವತೆಗಳು ಅಸುರರ ನಡುವಿನ ಭೌತಿಕ ಯುದ್ಧದ ಕಥೆಗಳನ್ನ ನಿರಾಕರಿಸುತ್ತೆ. ನಿಜವಾದ ಯುದ್ಧ ನಮ್ಮೊಳಗೆ ನಡೆಯುತ್ತೆ ಅಂತ ಹೇಳುತ್ತೆ. ಹಾಗಾದ್ರೆ ಆ ನಿಜವಾದ ಯುದ್ಧದಲ್ಲಿ ನಮ್ಮ ಶತ್ರುಗಳು ಯಾರು? ಹೌದು, ಇದು ಬಹಳ ಮುಖ್ಯವಾದ ಸ್ಪಷ್ಟನೆ. ನಮ್ಮ ಶತ್ರುಗಳು ಹೊರಗೆ ಯಾರೂ ಇಲ್ಲ. ನಮ್ಮ ಒಳಗೆ ಇರುವ 5 ವಿಕಾರಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ. ಇವೇ ನಮ್ಮ ನಿಜವಾದ ಶತ್ರುಗಳು. ಸರಿ. ಈ 5 ತಲೆಗಳನ್ನೇ ರಾವಣ ಅಂತ ಕರೆಯಲಾಗುತ್ತೆ. ಈಗ ನಾವು ಜ್ಞಾನಿ ಆತ್ಮಗಳಾದ ಪಾಂಡವರು
ನಮ್ಮೊಳಗಿನ ಈ ಅಸುರಿ ಸಂಸ್ಕಾರಗಳಾದ ಕೌರವರ ಮೇಲೆ ವಿಜಯವನ್ನ ಗಳಿಸ್ತಾ ಇದ್ದೆವು. ಇದು ಸಂಪೂರ್ಣವಾಗಿ ಅಹಿಂಸಕ ಯುದ್ಧ. ಹಾಗಾದ್ರೆ ನಮ್ಮ ಅಸ್ತ್ರ ಯಾವುದು? ನಮ್ಮ ಅಸ್ತ್ರ ಕೇವಲ ಒಂದೇ ಒಂದು ತಂದೆಯ ನೆನಪು, ಅಥವಾ ಯಾದ್. ಹಾಗಾದ್ರೆ ನಾವು ಈಗ ಈ ಪಯಣದ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಹೊಸ ಗುರುತನ್ನ ಪಡೆದು ನಿಶ್ಚಯವನ್ನ ದೃಢಪಡಿಸಿ ಸಂಬಂಧಗಳನ್ನ ಯುಕ್ತಿಯಿಂದ ನಿಭಾಯಿಸಿ ಆಂತರಿಕ ಯುದ್ಧದಲ್ಲಿ ಜಯಶೀಲರಾಗುವತ್ತ ಸಾಗ್ತಾ ಇದ್ದೀವಿ. ಈ ಎಲ್ಲ ಪುರುಷಾರ್ಥದ ಗುರಿ ಸಮಯದ ಜೊತೆಗಿನ ನಮ್ಮ ಸಂಬಂಧವನ್ನೇ ಬದಲಿಸೋದು ಅಂತ ಇಂದಿನ ವರದಾನ ಸೂಚಿಸುತ್ತೆ. ತಮ್ಮ ಸಂಪೂರ್ಣತೆಯ ಆಧಾರದ ಮೇಲೆ ಸಮಯವನ್ನ ಸಮೀಪಕ್ಕೆ ತರುವಂತಹ ಮಾಸ್ಟರ್ ರಚಯಿತ ಭವ. ಇದು ನಮ್ಮ ಸಾಮಾನ್ಯ ಆಲೋಚನಾ ಕ್ರಮವನ್ನೇ ಬುಡಮೇಲು ಮಾಡುವಂತಿದೆ. ಹೌದು. ಸಾಮಾನ್ಯವಾಗಿ ನಾವು ಏನು ಯೋಚನಿಸ್ತೀವಿ, ಸಮಯ ಬಂದಾಗ ಎಲ್ಲ ಸರಿ ಹೋಗುತ್ತೆ, ಸಮಯವೇ ನಮ್ಮನ್ನ ಪರಿಪೂರ್ಣರನ್ನಾಗಿ ಮಾಡುತ್ತೆ ಅಂತ. ಅಂದ್ರೆ ನಾವು ಸಮಯದ ಅಧೀನರು, ಸಮಯವೇ ಎಲ್ಲವನ್ನೂ ನಿರ್ಧರಿಸುತ್ತೆ ಅಂತ ಭಾವಿಸ್ತೀವಿ. ಹೌದು. ಸಮಯ ಅಥವಾ ಹೊಸ ಸೃಷ್ಟಿ ನಮ್ಮ ಸಮೀಪಕ್ಕೆ ಬರುತ್ತೆ. ನಾವು ಸಮಯಕ್ಕಾಗಿ ಕಾಯ್ಬೇಕಾಗಿಲ್ಲ, ಸಮಯವೇ ನಮ್ಮ ಸಂಪೂರ್ಣತೆಗಾಗಿ ಕಾಯ್ತಾ ಇದೆ. ಇದು ಜವಾಬ್ದಾರಿಯ ಒಂದು ದೊಡ್ಡ ಬದಲಾವಣೆ. ಸಮಯದ ಮೇಲೆ ಎಲ್ಲವನ್ನೂ ಹಾಕಿ ಸುಮ್ನೆ ಕೂರೋದಲ್ಲ, ಬದಲಾಗಿ ನಮ್ಮ ಪುರುಷಾರ್ಥದಿಂದಲೇ ಸಮಯದ ಗತಿಯನ್ನ ನಿರ್ಧರಿಸುವ ಚಾಲಕರಾಗೋದು. ಹಾಗಾದ್ರೆ ಅಡೆತಡೆಗಳು ಬಂದಾಗ ಕಾಲವೇ ಸರಿಪಡಿಸುತ್ತೆ ಅಂತ ಕಾಯೋ ಬದಲು ನಮ್ಮ ಪರಿವರ್ತನಾ ಶಕ್ತಿಯಿಂದ ತಕ್ಷಣ ಅದನ್ನ ಪರಿಹರಿಸಬೇಕು. ಈ ಮಾಸ್ಟರ್ ರಚಯಿತ ಸ್ಥಿತಿಯನ್ನ ತಲುಪೋದು ಹೇಗೆ? ಅದಕ್ಕೆ ಇಂದಿನ ಸ್ಲೋಗನ್ ದಾರಿದೀಪವಾಗಿದೆ. ಕರ್ಮ ಮತ್ತು ಯೋಗದ ಸಮತೋಲನವನ್ನಿಡುವವರೇ ಸತ್ಯ ಕರ್ಮಯೋಗಿಯಾಗಿದ್ದಾರೆ. ಈ ಮಾಸ್ಟರ್ ರಚಯಿತ ಸ್ಥಿತಿಯು ಈ ಸಮತೋಲನದಿಂದ ಬರುತ್ತೆ. ತರಾಗಿ ಕರ್ಮ ಮಾಡಬೇಕು. ಈ ಸ್ಥಿತಿಯಲ್ಲಿ ಮಾಡಿದ ಕರ್ಮ ನಮ್ಮನ್ನ ಬಂಧಿಸೋದಿಲ್ಲ, ಬದಲಿಗೆ ನಮ್ಮನ್ನ ಸಂಪೂರ್ಣತೆಯೆಡೆಗೆ ಕರ್ಕೊಂಡೋಗುತ್ತೆ. ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯನ್ನ ಒಟ್ಟಾಗಿಸುವುದಾದ್ರೆ, ಒಂದು ಸರಳವಾದ ಬಿಳಿ ಬಟ್ಟೆಯ ಪ್ರಶ್ನೆಯಿಂದ ಆರಂಭವಾದ ಈ ಪಯಣ ನಮ್ಮನ್ನ ಸಮಯದ ಮಾಲೀಕರನ್ನಾಗಿ ಮಾಡುವಲ್ಲಿಗೆ ಕರ್ತಂದಿದೆ. ಇದರ ಮೂಲ ಸಂದೇಶ ಅಂದ್ರೆ ನಿಷ್ಕ್ರಿಯವಾಗಿ ಕೇಳುವ ಮನೋಭಾವದಿಂದ ಸಕ್ರಿಯವಾಗಿ ಅಧಿಕಾರದಿಂದ ಪಡೆಯುವ ಉತ್ತರಾಧಿಕಾರಿಯ ಮನಸ್ಥಿತಿಗೆ ಬದಲಾಗೋದು. ಆ ಬಿಳಿಬಟ್ಟೆ ಆ ಹೊಸ ಪಾತ್ರದ ಹೊಸ ಜವಾಬ್ದಾರಿಯ ಸಂಕೇತ. ನಿಖರವಾಗಿ ಇದೊಂದು ಸಂಪೂರ್ಣ ಪರಿವರ್ತನೆಯ ಮಾರ್ಗ. ಯಾರು ನಮ್ಗೆ ಕಲಿಸ್ತಾ ಇದ್ದಾರೆ ಅನ್ನೋ ನಿಶ್ಚಯ, ಮೂವರು ತಂದೆಯರ ರಹಸ್ಯದ ಅರಿವು, ಸಹೋದರ ದೃಷ್ಟಿಯಿಂದ ಪವಿತ್ರತೆ, ಅಹಿಂಸಕ ಆಂತರಿಕ ಯುದ್ಧದಲ್ಲಿ ವಿಜಯ ಮತ್ತು ಕೊನೆಗೆ ಕರ್ಮಯೋಗದ ಸಮತೋಲನದಿಂದ ನಮ್ಮ ಸಂಪೂರ್ಣ ಸ್ಥಿತಿಯನ್ನ ತಲುಪೋದು. ಈ ಹಂತಗಳ ಮೂಲಕವೇ ನಾವು ಸಮಯದ ದಾಸರಾಗೋದನ್ನ ಬಿಟ್ಟು ಸಮಯವನ್ನೇ ರಚಿಸುವ ಮಾಸ್ಟರ್ ರಚಯಿತರಾಗ್ತೀವಿ. ಈ ಚರ್ಚೆಯ ಕೊನೆಯಲ್ಲಿ ಮುರಳಿಯು ನಮ್ಮುಂದೆ ಇಡುವ ಅಂತಿಮ ಗುರಿಯನ್ನ ಕೇಳುಗರ ಚಿಂತನೆಗಾಗಿ ಬಿಡೋಣ. ಅದೇ ಜೀವನ್ ಮುಕ್ತ ಸ್ಥಿತಿ, ಅಂದ್ರೆ ಜೀವನದಲ್ಲಿದ್ದುಕೊಂಡೇ ಬಂಧನ ಮುಕ್ತರಾಗಿರುವ ಸ್ಥಿತಿ. ಇದನ್ನ ಹೀಗೆ ವಿವರಿಸಲಾಗಿದೆ: ಜೀವನ್ಮುಕ್ತ ಸ್ಥಿತಿ ಅಂದ್ರೆ ಯಶಸ್ಸು ಹೆಚ್ಚು ಮತ್ತು ಕರ್ಮದ ಹೊರೆ ಇಲ್ಲ. ಹಾಗಾದ್ರೆ ನಮ್ಮ ಕೇಳುಗರು ಇದರ ಬಗ್ಗೆ ಚಿಂತಿಸಬಹುದು. ಪ್ರಪಂಚದಲ್ಲಿ ಕರ್ಮವನ್ನ ಮಾಡ್ತಾ ಅದರಲ್ಲಿ ಗರಿಷ್ಠ ಯಶಸ್ಸನ್ನ ಪಡಿತಾ, ಆದ್ರೆ ಆ ಕರ್ಮದ ಯಾವುದೇ ಆಂತರಿಕ ಭಾರ ಅಥವಾ ಬಂಧನ ಇಲ್ಲದೆ ಬದುಕೋದು ಹೇಗಿರಬಹುದು? ಚಲನೆಯಲ್ಲಿದ್ದುಕೊಂಡೇ ಸಂಪೂರ್ಣ ಸ್ವಾತಂತ್ರ್ಯವನ್ನ ಅನುಭವಿಸುವ ಆ ಸ್ಥಿತಿ ಹೇಗಿರಬಹುದು? ಇವತ್ತಿನ ಮುರಳಿಯ ಸಾರವೇ ಅದ್ಭುತವಾಗಿದೆ. ಭಕ್ತರ ತರ ಹೇ ಈಶ್ವರ, ಹೇ ಬಾಬಾ ಅಂತ ಕರೆಯೋದನ್ನ ಬಿಟ್ಟು ಅಧಿಕಾರದಿಂದ ನನ್ನ ಬಾಬಾ ಅನ್ನೋ ಸ್ಥಿತಿಗೆ ತಂದೆ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ. ನಿಜ. ಇವತ್ತು ನಾವು ಕೇವಲ ಮುರಳಿ ಕೇಳೋದಲ್ಲ, ಅದರ ಬಗ್ಗೆ ಒಂದು ಆಳವಾದ ಮಂಥನ ಮಾಡೋಣ. ವಿಶೇಷವಾಗಿ ಇಂದಿನ ಧಾರಣೆ, ವರದಾನ, ಸ್ಲೋಗನ್ ಮತ್ತೆ ಅವ್ಯಕ್ತ ಇಶಾರೆಗಳಲ್ಲಿ ಅಡಗಿರೋ ರಹಸ್ಯಗಳನ್ನು ಒಟ್ಟಿಗೆ ನೋಡೋಣ. ಖಂಡಿತ. ಶುರು ಮಾಡೋಣ. ಸರಿ. ಹಾಗಾದ್ರೆ ನೇರವಾಗಿ ಧಾರಣೆಯ ಮೊದಲನೇ ಅಂಶಕ್ಕೆ ಬರೋಣ. ತಂದೆ ಹೇಳ್ತಾರೆ, ಸಹೋದರನ ದೃಷ್ಟಿಯ ಅಭ್ಯಾಸ ಮಾಡುತ್ತಾ ಲೌಕಿಕ ಬಂಧನಗಳೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. ಬಹಳ ಯುಕ್ತಿಯಿಂದ ನಡೆಯಬೇಕಾಗಿದೆ. ವಿಕಾರಿ ದೃಷ್ಟಿಯೂ ಇರಲೇಬಾರದು ಅಂತ. ಇಲ್ಲಿ ಯುಕ್ತಿ ಅನ್ನೋ ಪದ ನನಗೆ ಸ್ವಲ್ಪ ಹಿಡಿತು. ಹೇಳಿ. ಅಂದ್ರೆ ಯುಕ್ತಿ ಅಂದ್ರೆ ಏನೋ ಹೊರಗಡೆ ಒಂದ್ ರೀತಿ ಒಳಗಡೆ ಒಂದ್ ರೀತಿ ನಟನೆ ಮಾಡೋ ತರ ಕೇಳಿಸ್ತಾ ಇಲ್ವಾ? ನಾನಿದನ್ನ ತಪ್ಪಲ್ಲಿ ಅರ್ಥ ಮಾಡ್ಕೊಳ್ತಿದ್ದೀನಾ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಆಕ್ಚುಲಿ ಹೆಚ್ಚಿನವರಿಗೆ ಇದೇ ಗೊಂದಲ ಆಗೋದು. ಇಲ್ಲಿ ಯುಕ್ತಿ ಅಂದ್ರೆ ಮೋಸ ಅಥವಾ ನಟನೆ ಅಂತ ಖಂಡಿತ ಅಲ್ಲ. ಅದರ ಅರ್ಥ ಒಂದು ಕೌಶಲ್ಯ ಅಥವಾ ಸರಿಯಾದ ತಿಳುವಳಿಕೆಯಿಂದ ಬಳಸುವ ವಿಧಾನ. ಓಹ್, ಸರಿ ಸರಿ. ಇದರ ಹಿಂದಿನ ಮನೋವಿಜ್ಞಾನವನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮನಸ್ಸಿದೆಯಲ್ಲ, ಅದು ಸಂಬಂಧಗಳನ್ನ ಪಾತ್ರಗಳ ಮೂಲಕ ನೋಡುತ್ತೆ. ನನ್ನ ಬಾಸ್,
ನನ್ನ ಹೆಂಡ್ತಿ, ನನ್ನ ಶತ್ರು ಹೀಗೆ. ಈ ಪಾತ್ರಗಳು ನಿರೀಕ್ಷೆ, ಕೋಪ, ಹಳೆಯ ಅನುಭವಗಳು ಹೀಗೆ ಎಷ್ಟೊಂದು ಭಾವನಾತ್ಮಕ ಹೊರೆಯಿಂದ ತುಂಬಿರುತ್ತೆ. ಹೌದು, ನಿಜ. ಸಹೋದರ ದೃಷ್ಟಿಯಂದ್ರೆ ಈ ಪಾತ್ರಗಳ ಲೇಬಲನ್ನ ತೆಗೆದುಹಾಕಿ ಆ ವ್ಯಕ್ತಿಯನ್ನ ಕೇವಲ ಇನ್ನೊಬ್ಬ ಮನುಷ್ಯ ಅಂದ್ರೆ ಇನ್ನೊಂದು ಆತ್ಮ ಅಂತ ನೋಡೋ ಒಂದು ಮಾನಸಿಕ ಬದಲಾವಣೆ. ಇದೊಂದು ಮೆಥಡ್. ಓಕೆ, ಅಂದ್ರೆ ನಮ್ಮ ಹೊರಗಿನ ನಡವಳಿಕೆ ಬದಲಾಯಿಸೋದಲ್ಲ, ನಮ್ಮ ಒಳಗಿನ ಪ್ರತಿಕ್ರಿಯೆಯನ್ನ ಬದಲಾಯಿಸೋದು. ಇದಕ್ಕೊಂದು ಪ್ರಾಕ್ಟಿಕಲ್ ಉದಾಹರಣೆ ಕೊಡ್ಬೋದಾ? ಖಂಡಿತ. ಅಂದುಕೊಳ್ಳಿ, ಆಫೀಸಲ್ಲಿ ಒಬ್ರು ನಮ್ಮ ಮೇಲೆ ಯಾವಾಗ್ಲೂ ಕೂಗಾಡ್ತಾರೆ. ಆಗ ಈ ಯುಕ್ತಿ ಹೇಗೆ ಕೆಲಸ ಮಾಡುತ್ತೆ? ಅತ್ಯುತ್ತಮ ಉದಾಹರಣೆ. ಸಾಮಾನ್ಯವಾಗಿ ಆ ಸಹೋದ್ಯೋಗಿ ಕೂಗಾಡಿದಾಗ ನಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತೆ ಅಲ್ವಾ? ತಕ್ಷಣ ನಮಗೂ ಕೋಪ ಬರುತ್ತೆ, ಬೇಜಾರಾಗುತ್ತೆ. ಆದ್ರೆ ಆ ಕ್ಷಣದಲ್ಲಿ ನಾವು ಈ ಯುಕ್ತಿಯನ್ನ ಬಳಸಿದ್ರೆ, ಅಂದ್ರೆ ಈತ ನನ್ನ ಸಹೋದ್ಯೋಗಿ ಅನ್ನೋ ಪಾತ್ರವನ್ನ ಬದಿಗಿಟ್ಟು, ಈ ಆತ್ಮ ತನ್ನ ಹಳೆಯ ಸಂಸ್ಕಾರದ ಒತ್ತಡದಿಂದ ಹೀಗೆ ಮಾತಾಡ್ತಿದೆ ಪಾಪ, ಈ ಆತ್ಮ ನನ್ನ ಸಹೋದರ ಅಂತ ನಮ್ಮ ಮನಸ್ಸಿಗೆ ನಾವೇ ಹೇಳ್ಕೊಂಡ್ರೆ ಏನಾಗುತ್ತೆ? ಆ ಮಾತುಗಳು ನಮ್ಮನ್ನ ವೈಯಕ್ತಿಕವಾಗಿ ಅಷ್ಟು ತಾಕೋದಿಲ್ಲ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಅವರ ಮಾತುಗಳು ನಮ್ಮನ್ನ ತಾಕಲ್ಲ. ನಾವು ಶಾಂತವಾಗಿರಲು ಸಾಧ್ಯವಾಗುತ್ತೆ. ಹೊರಗಡೆ ನಾವು ಅವರ ಜೊತೆ ಗೌರವದಿಂದಲೇ ಮಾತಾಡಬಹುದು, ಆದ್ರೆ ಒಳಗರೆ ನಮ್ಮ ಶಾಂತಿ ಹಾಳಾಗೋದಿಲ್ಲ. ಇದೇ ಯುಕ್ತಿ. ಅಬ್ಬಾ, ಅಂದ್ರೆ ನಮ್ಮ ಭಾವನೆಗಳ ರಿಮೋಟ್ ಕಂಟ್ರೋಲನ್ನ ಬೇರೆಯವರ ಕೈಗೆ ಕೊಡೋ ಬದಲು ನಮ್ಮತ್ರನೇ ಇಟ್ಟುಕೊಳ್ಳೋದು. ಆದ್ರೆ ಇದು ಹೇಳಿದಷ್ಟು ಸುಲಭ ಅಲ್ಲ ಅಲ್ವಾ? ಖಂಡಿತ ಸುಲಭವಲ್ಲ. ಈ ರೀತಿ ಮನಸ್ಸನ್ನ ಬದಲಾಯಿಸಲು ಪ್ರಯತ್ನಿಸಿದ್ರೂ ಹಳೆಯ ಅಭ್ಯಾಸಗಳು ಮತ್ತೆ ಮತ್ತೆ ಮೇಲೆ ಬರುತ್ತವಲ್ವಾ? ಇದನ್ನ ಮೀರಿ ನಿಲ್ಲೋದು ಹೇಗೆ? ನೀವು ಸರಿಯಾದ ಪಾಯಿಂಟ್ ಹಿಡಿದಿದ್ದೀರಿ. ಇದು ಒಂದೇ ದಿನದ ಅಭ್ಯಾಸ ಅಲ್ಲ. ಅದಕ್ಕಾಗಿಯೇ ಮುರಳಿಯ ಮುಂದಿನ ಭಾಗ ಇದಕ್ಕೆ ಪರಿಹಾರ ಕೊಡುತ್ತೆ. ಅದು ಹೇಳೋದು, ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಲು ಚೆನ್ನಾಗಿ ಓದಬೇಕು ಮತ್ತು ಪತಿತಪಾವನ ತಂದೆಯೊಂದಿಗೆ ಯೋಗವನ್ನಿಟ್ಟು ಪಾವನರಾಗಬೇಕಾಗಿದೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ಹೇಳೋಣ. ಚೆನ್ನಾಗಿ ಓದಬೇಕು ಅಂದ್ರೆ ಬರೀ ಮುರಳಿ ಓದೋದಾ? ಮತ್ತು ಯೋಗ ಅಂದ್ರೆ ಬೆಳಗ್ಗೆ ಎದ್ದು ಮಾಡುವ ಆಸನಗಳ? ಯಾಕೆಂದ್ರೆ ಹೆಚ್ಚಿನವರಿಗೆ ಯೋಗ ಅಂದ್ರೆ ಅದೇ. ಇಲ್ಲ ಇಲ್ಲ, ಇಲ್ಲಿ ಆ ಎರಡೂ ಅರ್ಥಗಳಿಲ್ಲ. ಚೆನ್ನಾಗಿ ಓದುವುದು ಅಂದ್ರೆ ಜ್ಞಾನದ ಅಂಶಗಳನ್ನ ಕೇವಲ ಕೇಳೋದಲ್ಲ, ದಿನವಿಡೀ ಅದರ ಬಗ್ಗೆ ಚಿಂತನೆ ಅಂದ್ರೆ ಮಂಥನ ಮಾಡೋದು. ಉದಾಹರಣೆಗೆ, ನಾವೀಗ ಯುಕ್ತಿ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಇದೇ ನಿಜವಾದ ಓದು. ಓ ಹಾಗಾ? ಜ್ಞಾನವನ್ನ ಬುದ್ಧಿಯಲ್ಲಿ ಜೀರ್ಣ ಮಾಡ್ಕೊಳ್ಳೋದು. ಹೌದು. ಇನ್ನು ಯೋಗ ಅಂದ್ರೆ ಶಾರೀರಿಕ ವ್ಯಾಯಾಮ ಅಲ್ಲ, ಅದು ಸಂಪರ್ಕ, ಕನೆಕ್ಷನ್. ನಿಮ್ಮ ಮೊಬೈಲ್ ಫೋನ್ಗೆ ಚಾರ್ಜ್ ಬೇಕಾದಾಗ ಅದನ್ನ ಚಾರ್ಜರ್ಗೆ ಕನೆಕ್ಟ್ ಮಾಡ್ತೀರಲ್ಲ. ವಾಹ್, ಮಾನಸಿಕ ರೀಚಾರ್ಜ್. ಈ ಹೋಲಿಕೆ ತುಂಬಾ ಚೆನ್ನಾಗಿದೆ. ಆದರೆ ದಿನವಿಡೀ ಕೆಲ್ಸದ ಮಧ್ಯೆ ಇದನ್ನ ಮಾಡೋದು ಹೇಗೆ ಸಾಧ್ಯ? ನಮಗಂತೂ ಸಮಯವೇ ಸಿಗಲ್ಲ. ಅದಕ್ಕೂ ಸುಲಭವಾದ ತಂತ್ರಗಳಿವೆ. ಪ್ರತಿ ಗಂಟೆಗೊಮ್ಮೆ ಕೇವಲ 1 ನಿಮಿಷ ನೀವು ಎಲ್ಲಿದ್ದೀರೋ ಅಲ್ಲೇ ನಿಮ್ಮ ಆಲೋಚನೆಗಳ ಓಟವನ್ನ ನಿಲ್ಲಿಸಿ, ನಾನು ಒಬ್ಬ ಶಾಂತ ಸ್ವರೂಪ ಆತ್ಮ, ನನ್ನ ತಂದೆ ಪರಮಶಕ್ತಿಯು ನನ್ನ ಜೊತೆಗಿದ್ದಾರೆ ಅಂತ ಒಂದು ಸಂಕಲ್ಪ ಮಾಡಿದ್ರೆ ಸಾಕು. 1 ನಿಮಿಷದ ಬ್ರೇಕ್ ಅಷ್ಟೇ. ಆ 1 ನಿಮಿಷದ ವಿರಾಮ ನಿಮ್ಮ ಮನಸ್ಸನ್ನ ರೀಸೆಟ್ ಮಾಡುತ್ತೆ. ಊಟ ಮಾಡುವಾಗ್ಲೂ ಇದು ಕೇವಲ ಆಹಾರವಲ್ಲ, ಶಕ್ತಿ ತುಂಬುವ ಪ್ರಸಾದ ಅಂತ ಭಾವಿಸಿ ಸ್ವೀಕರಿಸಿದ್ರೆ ಆ ಕ್ರಿಯೆಯೇ ಯೋಗವಾಗಿ ಬದಲಾಗುತ್ತೆ. ಕರ್ಮ ಮಾಡ್ತಾ ಮಾಡ್ತಾನೆ ಯೋಗವನ್ನ ಜೋಡಿಸ್ಬೇಕು. ಸರಿ, ನಮ್ಮ ಆಂತರಿಕ ದೃಷ್ಟಿಕೋನವನ್ನ ಸರಿ ಮಾಡ್ಕೊಳ್ಳೋದು ಮೊದಲ ಹೆಜ್ಜೆ. ಅದಕ್ಕೆ ಬೇಕಾದ ಶಕ್ತಿಯನ್ನ ಪಡೆಯಕ್ಕೆ ಈ ಮಾನಸಿಕ ರೀಚಾರ್ಜ್ 2ನೇ ಹೆಜ್ಜೆ. ಇದು ನಮ್ಮನ್ನ ಮುರಳಿಯ ಇನ್ನೊಂದು ತುಂಬಾನೇ ರೋಚಕವಾದ ಕಲ್ಪನೆಗೆ ಕರ್ಕೊಂಡು ಹೋಗುತ್ತೆ. ವರದಾನದ ಬಗ್ಗೆನಾ? ಹೌದು. ತಮ್ಮ ಸಂಪೂರ್ಣತೆಯ ಆಧಾರದ ಮೇಲೆ ಸಮಯವನ್ನು ಸಮೀಪಕ್ಕೆ ತರುವಂತಹ ಮಾಸ್ಟರ್ ರಚಯಿತ ಭವ, ಅಂದ್ರೆ ಸಮಯದ ಮಾಲೀಕರಾಗಿ ಅಂತ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಇದು ನನಗೇನೋ ಸೈನ್ಸ್ ಫಿಕ್ಷನ್ ಸಿನಿಮಾ ಥರ ಕೇಳಿಸ್ತಿದೆ. ಸಮಯವನ್ನ ನಾವು ಹೇಗೆ ನಿಯಂತ್ರಿಸೋಕ್ ಸಾಧ್ಯ? ಹೌದು, ಮೊದಲಿಗೆ ಹಾಗೆಯೇ ಅನಿಸುತ್ತೆ. ಆದ್ರೆ ಇದು ಭೌತಿಕ ಸಮಯವನ್ನ, ಅಂದ್ರೆ ಗಡಿಯಾರದ ಮುಳ್ಳನ್ನ ಬದಲಾಯಿಸೋದಲ್ಲ. ಬದಲಿಗೆ ನಮ್ಮ ಜೀವನದ ಘಟನೆಗಳು ನಡೆಯೋ ವೇಗದ ಮೇಲೆ ನಮ್ಮ ಆಂತರಿಕ ಸ್ಥಿತಿ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ. 1 ನಿಮಿಷ, ಇದನ್ನ ಸ್ವಲ್ಪ ನಿಧಾನವಾಗಿ ವಿವರಿಸಿ. ಸಮಯ ನಮ್ಮ ರಚನೆ ಅಂದ್ರೆ ಏನು? ಸಾಮಾನ್ಯವಾಗಿ ನಾವು ಸಮಯ ಬಂದಾಗ ಎಲ್ಲಾ ಸರಿ ಹೋಗುತ್ತೆ ಅಥವಾ ಅಯ್ಯೋ ನನ್ನ ಟೈಮೇ ಸರಿಯಿಲ್ಲ ಅಂತ ಸಮಯದ ಮೇಲೆ ಹಾಕ್ತೀವಿ. ಅಂದ್ರೆ ನಾವು ಸಮಯದ ಗುಲಾಮರ ತರ ವರ್ತಿಸ್ತೀವಿ.
ಆದ್ರೆ ಈ ತತ್ವದ ಪ್ರಕಾರ ಸಮಯ ನಮ್ಮ ರಚನೆ, ನಾವು ಮಾಸ್ಟರ್ ರಚಯಿತರು. ಓಕೆ. ಉದಾಹರಣೆಗೆ, ನಿಮ್ಮ ಮುಂದೆ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ನೀವು ಅಯ್ಯೋ ಇದ್ ಯಾವಾಗ್ ಮುಗಿಯುತ್ತೋ ಅಂತ ಚಿಂತೆ ಮಾಡ್ತಾ ಕೂತ್ರೆ ಆ ಸಮಸ್ಯೆ ಇನ್ನಷ್ಟು ದೊಡ್ಡದಾಗಿ ಕಾಣುತ್ತೆ, ಹೆಚ್ಚು ಸಮಯ ತಗೊಳುತ್ತೆ. ನಿಜ. ಅದಕ್ಕೆ ಬದಲಾಗಿ ನೀವು ನಿಮ್ಮ ಮನಸ್ಸನ್ನ ಸಂಪೂರ್ಣ ಶಾಂತಗೊಳಿಸಿ, ನಾನು ವಿಜಯಿ, ಇದನ್ನ ಎದುರಿಸೋ ಶಕ್ತಿ ನನ್ನಲ್ಲಿದೆ ಅನ್ನೋ ಸಂಪೂರ್ಣತೆಯ ಸ್ಥಿತಿಗೆ ಬಂದ್ರೆ ಆ ಸಮಸ್ಯೆಗೆ ಪರಿಹಾರ ಬೇಗನೆ ಕಾಣಿಸುತ್ತೆ. ನಿಮ್ಮ ನಿರ್ಧಾರಗಳು ಸ್ಪಷ್ಟವಾಗತ್ತೆ. ಆಗ ಯಾವ ಕೆಲ್ಸಕ್ಕೆ ತಿಂಗಳು ಬೇಕಾಗಿತ್ತೋ ಅದು ವಾರದಲ್ಲೇ ಮುಗಿದು ಹೋಗ್ಬೋದು. ಓ, ಓಕೆ ಓಕೆ. ಈಗ ಕನೆಕ್ಟ್ ಆಯ್ತು. ಇದು ಈ ಕ್ರೀಡಾಪಟುಗಳು ಮತ್ತು ಕಲಾವಿದರು ಹೇಳುವ ಫ್ಲೋ ಸ್ಟೇಟ್ ತರ ಇದೆ ಅಲ್ವಾ? ನಿಖರವಾಗಿ ಅದೇ ಫ್ಲೋ ಸ್ಟೇಟ್ನ ಆಧ್ಯಾತ್ಮಿಕ ವರ್ಷನ್ ಇದು. ಆ ಸ್ಥಿತಿಯಲ್ಲಿದ್ದಾಗ ಅವರ ಕಾರ್ಯಕ್ಷಮತೆ ಉತ್ತುಂಗದಲ್ಲಿರುತ್ತೆ, ಸಮಯ ಸರಿದದ್ದೇ ಗೊತ್ತಾಗಲ್ಲ. ಹಾಗೆ ನಮ್ಮ ಆಂತರಿಕ ಸ್ಥಿತಿ ಸಂಪೂರ್ಣವಾದಾಗ ನಮ್ಮ ಕಾರ್ಯಕ್ಷಮತೆ ಹೆಚ್ಚಾಗಿ ಹೊರಗಿನ ಘಟನೆಗಳು ವೇಗವಾಗಿ ನಡೀತವೆ. ಅದ್ಭುತವಾದ ಕಲ್ಪನೆ ಇದು. ಹೌದು. ಯಾರು ತಮ್ಮನ್ನ ಮಾಸ್ಟರ್ ರಚಯಿತ ಅಂತ ತಿಳ್ಕೊಳ್ತಾರೋ ಅವರು ಪರಿಸ್ಥಿತಿಗಳಿಗೆ ರಿಯಾಕ್ಟ್ ಮಾಡಲ್ಲ, ಬದಲಿಗೆ ಪರಿಸ್ಥಿತಿಗಳನ್ನೇ ರೂಪಿಸ್ತಾರೆ. ಮತ್ತು ಈ ಸ್ಥಿತಿಗೆ ಬರೋದ್ ಹೇಗೆ ಅನ್ನೋದಕ್ಕೆ ಇವತ್ತಿನ ಸ್ಲೋಗನ್ ಉತ್ತರ ಕೊಡುತ್ತೆ. ಏನೇಳುತ್ತೆ ಸ್ಲೋಗನ್? ಕರ್ಮ ಮತ್ತು ಯೋಗದ ಸಮತೋಲನವನ್ನಿಡುವವರೇ ಸತ್ಯ ಕರ್ಮಯೋಗಿಯಾಗಿದ್ದಾರೆ. ಹೌದು, ಇವೆರಡಕ್ಕೂ ನೇರವಾದ ಸಂಬಂಧವಿದೆ. ಮಾಸ್ಟರ್ ರಚಯಿತನಾಗೋಕೆ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಬೇಕೇ ಬೇಕು. ಇಲ್ಲಾಂದ್ರೆ ಏನಾಡುತ್ತೆ, ಒಬ್ರು ಬರೀ ಕೆಲಸ ಅಂತ ಮುಳುಗೋದ್ರೆ ಆಗ ಅವರು ಕೇವಲ ಕರ್ಮಿಯಾಗ್ತಾರೆ, ಕರ್ಮಯೋಗಿ ಆಗಲ್ಲ. ಉದಾಹರಣೆಗೆ, ಒಬ್ರು ದೊಡ್ಡ ಆಫೀಸರ್, ದಿನವಿಡೀ ಮೀಟಿಂಗ್, ಟೆನ್ಷನ್, ನಿರ್ಧಾರಗಳು, ಅವರು ಆ ಕರ್ಮದ ಭಾರದಲ್ಲೇ ಮುಳುಗಿ ಆ ಮಾನಸಿಕ ರೀಚಾರ್ಜ್ ಅನ್ನ ಮರ್ತ್ಬಿಟ್ರೆ ಏನಾಗುತ್ತೆ? ಒತ್ತಡ ಜಾಸ್ತಿ ಆಗುತ್ತೆ, ಆರೋಗ್ಯ ಕೆಡುತ್ತೆ, ನಿರ್ಧಾರಗಳು ತಪ್ಪಾಗೋ ಸಾಧ್ಯತೆ ಇರುತ್ತೆ. ಕರೆಕ್ಟ್. ಅವರು ಮಾಡೋ ಕರ್ಮವೇ ಅವರಿಗೆ ಬಂಧನವಾಗತ್ತೆ. ಹಾಗಾದ್ರೆ ಅದೇ ವ್ಯಕ್ತಿ ಕರ್ಮಯೋಗಿಯಾಗೋದು ಹೇಗೆ? ಅದೇ ಕೆಲ್ಸ, ಅದೇ ಒತ್ತಡದ ನಡುವೆ ಅದೇ ಕೆಲ್ಸವನ್ನ ನಾನು ಆತ್ಮ, ಈ ಜವಾಬ್ದಾರಿಯನ್ನ ನಿಭಾಯಿಸ್ತಿರೋ ಒಬ್ಬ ಆಕ್ಟರ್, ಇದನ್ನ ಮಾಡಿಸ್ತಿರೋದು ಪರಮಾತ್ಮ, ನಾನು ಜಸ್ಟ್ ನಿಮಿತ್ತ ಅನ್ನೋ ಸ್ಮೃತಿಯೊಂದಿಗೆ ಮಾಡಿದ್ರೆ ಆಗ ಆ ಕರ್ಮದ ಭಾರ ತಲೆ ಮೇಲಿಂದ ಇಳಿದು ಹೋಗುತ್ತೆ. ಒತ್ತಡ ಇಳಿಯುತ್ತೆ. ಹೌದು. ಮನಸ್ಸು ಶಾಂತವಾಗಿರೋದ್ರಿಂದ ನಿರ್ಧಾರಗಳು ಹೆಚ್ಚು ನಿಖರವಾಗುತ್ತೆ. ಆಗ ಕರ್ಮ ಅನ್ನೋದು ಒಂದು ಸೇವೆಯಾಗುತ್ತೆ, ಹೊರೆಯಾಗಲ್ಲ. ಅದೇ ನಿಜವಾದ ಕರ್ಮಯೋಗ. ಸರಿ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಅಂದ್ರೆ, ನಮ್ಮ ಹೊರಗಿನ ಕ್ರಿಯೆಗಳಿಗಿಂತ ನಮ್ಮ ಒಳಗಿನ ಸ್ಥಿತಿಯೇ ಮುಖ್ಯ. ನಮ್ಮ ಮೂಲ ಪಠ್ಯದ ಕೊನೆಯ ಭಾಗ ಈ ಆಂತರಿಕ ಸ್ಥಿತಿಯ ಇನ್ನೊಂದು ಆಳವಾದ ಪದರವನ್ನ ತೆರೆದಿಡುತ್ತೆ. ಹೌದು, ಅವ್ಯಕ್ತ ಇಶಾರೆ. ಕರ್ಮಬಂಧನ ಮತ್ತು ಕರ್ಮ ಸಂಬಂಧ, ಇವೆರಡರ ನಡುವಿನ ವ್ಯತ್ಯಾಸ. ಇದು ಕೇಳೋಕೆ ಒಂದೇ ತರ ಅನ್ಸಿದ್ರೂ ದೊಡ್ಡ ಅಂತರವಿದೆ ಅಂತ ಕಾಣುತ್ತೆ. ಹೌದು, ಅತ್ಯಂತ ಸೂಕ್ಷ್ಮವಾದ ಆದ್ರೆ ಬಹಳ ಮುಖ್ಯವಾದ ವ್ಯತ್ಯಾಸ ಇದು. ಕರ್ಮಬಂಧನ ಅಂದ್ರೆ ನೀವ್ ಮಾಡೋ ಯಾವುದೇ ಕೆಲಸದ ಜೊತೆ ನಾನು ಮತ್ತು ನನ್ನದು ಅನ್ನೋ ಅಹಂಕಾರ ಅಥವಾ ಫಲದ ಅಪೇಕ್ಷೆ ಸೇರ್ಕೊಂಡಾಗ. ಉದಾಹರಣೆಗೆ, ನಾನು ಇವರಿಗೆ ಇಷ್ಟು ಸಹಾಯ ಮಾಡ್ದೆ, ಆದ್ರೆ ಅವರು ನನ್ಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಅಂತ ಯೋಚಿಸೋದು. ಇಲ್ಲಿ ನೀವು ಮಾಡಿದ ಸಹಾಯ ನಿಮ್ಮನ್ನ ಒಂದು ನಿರೀಕ್ಷೆಯ ಜೊತೆ ಕಟ್ಟಿ ಹಾಕಿತು. ಇದೊಂದು ಭಾವನಾತ್ಮಕ ಸರಪಳಿ. ಓ, ನಾನು ಕೊಟ್ಟ ಉಡುಗೊರೆಗೆ ಪ್ರತಿಯಾಗಿ ಏನಾದ್ರೂ ನಿರೀಕ್ಷೆ ಮಾಡದ ಹಾಗೆ, ನಿರೀಕ್ಷೆ ಪೂರ್ತಿ ಆಗದೇ ಇದ್ದಾಗ ಆ ಸರಪಳಿ ನಮ್ಮನ್ನ ಎಳೆದು ನೋವು ಕೊಡುತ್ತೆ. ಹಾಗಾದ್ರೆ ಕರ್ಮ ಸಂಬಂಧ ಅಂದ್ರೆ ಏನು? ಕರ್ಮ ಸಂಬಂಧ ಅಂದ್ರೆ ಅದೇ ಕ್ರಿಯೆಯನ್ನ ಯಾವುದೇ ನಿರೀಕ್ಷೆ ಇಲ್ದೆ ಕೇವಲ ಕರ್ತವ್ಯ ಅಥವಾ ಸೇವೆ ಅನ್ನೋ ಭಾವನೆದಿಂದ ಮಾಡೋದು. ಈ ಆತ್ಮಕ್ಕೆ ಸೇವೆ ಮಾಡೋ ಅವಕಾಶ ನನಗೆ ಸಿಕ್ತು, ಮಾಡಿಸ್ತಿರೋರು ಪರಮಾತ್ಮ, ನಾನು ಕೇವಲ ಒಂದು ಉಪಕರಣ ಅನ್ನೋ ಭಾವನೆಯಿಂದ ಮಾಡಿದಾಗ ಅಲ್ಲಿ ಯಾವುದೇ ಭಾವನಾತ್ಮಕ ಸರಪಳಿ ಇರೋದಿಲ್ಲ. ಕ್ರಿಯೆ ನಡೆಯತ್ತೆ, ಆದ್ರೆ ಅದರ ಹೊರೆ ನಿಮ್ಮೇಲೂ ಉಳಿಯಲ್ಲ. ಆಗ ಆ ಕರ್ಮ ನಿಮ್ಗೆ ಖುಷಿ ಕೊಡತ್ತೆ, ಬಂಧನವನ್ನಲ್ಲ. ಇದೇ ಜೀವನ್ಮುಕ್ತ ಸ್ಥಿತಿ. ಅಂದ್ರೆ ಈ ಜಗತ್ತಿನಲ್ಲಿ ದೇಹದಲ್ಲಿ ಬದುಕ್ತಿದ್ರೂ ಕರ್ಮದ ಬಂಧನಗಳಿಂದ ಮಾನಸಿಕವಾಗಿ ಫ್ರೀ ಆಗಿರೋದು. ವಾ, ಈಗ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆದ ಹಾಗೆ ಅನಿಸ್ತಿದೆ. ನಾವು ಚರ್ಚೆ ಶುರು ಮಾಡಿದ ಸಹೋದರ ದೃಷ್ಟಿಯನ್ನ ಇಟ್ಕೊಳ್ಳೋಕೆ ಈ ಜೀವನ್ಮುಕ್ತ ಸ್ಥಿತಿಯೇ ಅಡಿಪಾಯ ಅಲ್ವಾ? ನಿಖರವಾಗಿ. ಸಾಕಾರ ಮುರಳಿಯ ಏನು ಮಾಡ್ಬೇಕು ಅಂದ್ರೆ ಕರ್ಮ, ಮತ್ತು ಅವ್ಯಕ್ತ ಇಶಾರೆಯ ಯಾವ ಸ್ಥಿತಿಯಲ್ಲಿರ್ಬೇಕು ಅಂದ್ರೆ ಯೋಗ, ಇವೆರಡೂ ಒಂದಕ್ಕೊಂದು ಪೂರಕ. ಯಾರು ಈ ಜೀವನ್ಮುಕ್ತ ಸ್ಥಿತಿಯಲ್ಲಿರ್ತಾರೋ ಅವರಿಗೆ ಯಶಸ್ಸು ಜನ್ಮಸಿದ್ಧ ಅಧಿಕಾರ ಆಗಿರುತ್ತೆ. ಯಾಕಂದ್ರೆ ಅವರು ಫಲಿತಾಂಶದ ಬಗ್ಗೆ ಚಿಂತೆ ಮಾಡಲ್ಲ, ಬದಲಿಗೆ ತಮ್ಮ ಕರ್ಮವನ್ನ ಶ್ರೇಷ್ಠವಾಗಿ ಮಾಡೋದರ ಮೇಲೆ ಮಾತ್ರ ಗಮನ ಕೊಡ್ತಾರೆ. ಓಂ ಶಾಂತಿ. ಇವತ್ತಿನ ಈ ಮಂಥನದಿಂದ ಒಂದು ಸ್ಪಷ್ಟವಾದ ಚಿತ್ರಣ ಸಿಕ್ತು. ನಮ್ಮ ಪ್ರತಿಯೊಂದು ಆಲೋಚನೆ,
ದೃಷ್ಟಿಕೋನ ಮತ್ತು ಕರ್ಮ ಕೇವಲ ನಮ್ಮ ಜೀವನವನ್ನ ಮಾತ್ರವಲ್ಲ, ನಮ್ಮ ಸುತ್ತಲಿನ ಪ್ರಪಂಚದ ಮೇಲೂ ದೊಡ್ಡ ಪ್ರಭಾವ ಬೀರುತ್ತೆ. ನಾವು ಪರಿಸ್ಥಿತಿಗಳ ಬಲಿಪಶುಗಳಲ್ಲ, ಬದಲಿಗೆ ನಮ್ಮ ವಾಸ್ತವದ ಮಾಸ್ಟರ್ ರಚಯಿತರು. ಖಂಡಿತ. ಇಂದು ನಾವು ಮಾಸ್ಟರ್ ರಚಯಿತ ಅನ್ನೋ ಸ್ವರೂಪದ ಬಗ್ಗೆ ಚಿಂತನೆ ಮಾಡಿದ್ವಿ. ಸಮಯವನ್ನೇ ಬಗ್ಗಿಸೋ ಶಕ್ತಿ ನಮ್ಮ ಆಂತರಿಕ ಸ್ಥಿತಿಗಿದೆ ಅಂತ ನಮ್ಮ ಮೂಲ ಪಠ್ಯ ಹೇಳುತ್ತೆ. ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ. ನಾವು ನಮ್ಮ ದಿನಚರ್ಯೆಯ ದಾಸರಾಗಿ ಬದುಕ್ತಿದ್ದೇವೆಯಾ ಅಥವಾ ನಮ್ಮ ದಿನಚರ್ಯೆಯು ನಮ್ಮ ಆಂತರಿಕ ಸ್ಥಿತಿಯ ಅಧೀನದಲ್ಲಿದೆಯೇ? ಇದರ ಬಗ್ಗೆ ಇಡೀ ದಿನ ನಾವು ಯೋಚನೆ ಮಾಡೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.